Hello, good afternoon students. ಇದು ಟಾಪ್ 7 ERP ಮಾಡ್ಯೂಲ್ಸ್ ಯೂಸ್ಡ್ ಬೈ ಸ್ಮಾಲ್ ಆರ್ ಮೀಡಿಯಂ ಬಿಸ್ನೆಸಸ್ ಅಂತ ಈ ಟಾಪಿಕ್ ತಗೊಂಡಿದ್ದೀನಿ. ಇದು ನಿಮ್ಮ ಸಿಲೆಬಸ್ಸಲ್ಲಿಲ್ಲ, ಬಟ್ ಈ ಎಕ್ಸಾಂಪಲ್ ನಾನು ಹೇಳಲೇಬೇಕು. ERP ಮಾಡ್ಯೂಲ್ ಅಂದಾಗ ನೀವು ಔಟ್ ಆಫ್ ದಟ್ ಮೈಕ್ರೋಸಾಫ್ಟ್ ಆಫೀಸ್ ಸ್ಕ್ರಿಪ್ಟಿಂಗು, ಯುನಿಕ್ಸ್ ಯೂಸ್ ಮಾಡಿರೋ ಅಂಥದ್ದು, ಸಿ ಪ್ರೋಗ್ರಾಮಿಂಗ್ ಬಿಟ್ಟು ನೀವು ERP ಸಾಫ್ಟ್ವೇರ್ ಇಟ್ ಈಸ್ ಫಾರ್ ಡಿಫ್ರೆಂಟ್ ಫ್ರಮ್ MS ಆಫೀಸ್ ಅನ್ನೋದು ನಿಮ್ಮ ಐಡಿಯಾಗೆ ಬರಲಿ ಅಂತ ಈ ಒಂದು ಎಕ್ಸಾಂಪಲ್ಲು ತಗೊಂಡಿದ್ದೀವಿ. ERP ಸಾಫ್ಟ್ವೇರ್ ಅಂದರೆ ಅವತ್ತೊಂದು ಇಂಟರಾಕ್ಷನ್ ಕ್ಲಾಸಲ್ಲಿ, ಝೂಮ್ ಕ್ಲಾಸಲ್ಲಿ ನೀವು ಹೇಳಿದ್ರಿ ಯಾರೋ tally.erp9 ಎಕ್ಸಾಂಪಲ್ಲು ERP ಸಾಫ್ಟ್ವೇರ್ಗೆ ಅಂತ. ERP is one of the MIS ಸಾಫ್ಟ್ವೇರ್. ಎಕ್ಸಾಂಪಲ್ ಬೇಕೇ ಬೇಕು. ಹೇಗಿರುತ್ತೆ, ಅದರಲ್ಲಿ ಎಷ್ಟು ಮಾಡ್ಯೂಲ್ಸ್ ಇರುತ್ತೆ ERP ಸಾಫ್ಟ್ವೇರ್ಸಲ್ಲಿ ಅನ್ನೋದು. ಟ್ಯಾಲಿ ಕೆಲವೊಬ್ಬರು ವರ್ಕ್ ಮಾಡಿದರೆ ನಿಮಗೆ ಅದ್ರ ಬಗ್ಗೆ ಐಡಿಯಾ ಇರುತ್ತೆ. ಅದರಲ್ಲಿ ಪರ್ಚೇಸ್ ಆರ್ಡರ್ ಪ್ರಿಪೇರ್ ಮಾಡ್ಬೋದು, ಸೇಲ್ಸ್ ಆರ್ಡರ್ ಪ್ರಿಪೇರ್ ಮಾಡ್ಬೋದು, ಬಿಲ್ ಆಫ್ ಮೆಟೀರಿಯಲ್ ಪ್ರಿಪೇರ್ ಮಾಡ್ಬೋದು, ಕಾಸ್ಟ್ ಸೆಂಟರ್ಸ್ ಅಲೋಕೇಟ್ ಮಾಡ್ಬೋದು, ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಈ ರೀತಿ ರಿಪೋರ್ಟ್ಸ್ ಪ್ರಿಂಟ್ ತಗೋಬೋದು. ಆ ರಿಪೋರ್ಟು ನಿಮಗೆ ಯಾವ ಬೇಸಿಸ್ ಮೇಲೆ ಬೇಕು, ಡೇ ಟು ಡೇ ಬೇಸಿಸ್, ಮಂತ್ಲಿ ಬೇಸಿಸ್, ಅದನ್ನು ಪ್ರಿಪೇರ್ ಮಾಡ್ಬೋದು. ಬಡ್ಜೆಟ್ಸ್ ಕ್ರಿಯೇಟ್ ಮಾಡ್ಬೋದು, ಅದಕ್ಕೆ ಅಮೌಂಟ್ ಅಲೋಕೇಶನ್ಸ್ ಮಾಡ್ಬೋದು. ಈ ರೀತಿ ಸುಮಾರು ನಿಮ್ಮ ಸಿಲೆಬಸ್ಸಲ್ಲಿ ಟಾಪಿಕ್ಸ್ ಇದೆ. ನೆಕ್ಸ್ಟ್ ನೋಡ್ತಾ ಹೋಗ್ತೀರಾ. ಇಲ್ಲಿ ಟಾಪ್ 7 ERP ಮಾಡ್ಯೂಲ್ಸಲ್ಲಿ ಫಸ್ಟು ಯಾವುದೋ ಒಂದು ERP ಅನ್ನೋ ಸಾಫ್ಟ್ವೇರಲ್ಲಿ ಒಂದು ಮಾಡ್ಯೂಲು ಅದರೊಳಗಿರೋ ಅಂಥದ್ದು CRM ಅಂತ ತಗೊಳ್ತೀನಿ ಈಗ ಎಕ್ಸಾಂಪಲ್. CRM ಅಂದರೆ ಕಸ್ಟಮರ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್. ಹಿಂದೆ ಎಲ್ಲ ಕೆಲವೊಂದು ವಿಡಿಯೋಗಳಲ್ಲಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಕಾಲ್ ಸೆಂಟರ್, ಅವ್ರಿಗೆ ಕಾಲ್ ಮಾಡಿ ಪ್ರತಿಯೊಬ್ಬರೂ ಯಾವುದಾದ್ರೂ ಒಂದು ಮ್ಯಾಟರ್ಗೆ ಕಾಲ್ ಸೆಂಟರ್ಗೆ ಕಾಲ್ ಮಾಡಿ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿರ್ತೀವಿ. Customers are the most important stakeholder in any business. It's always important to maintain customer relationship in order to retain customers and make the best of those business relationships. ಸೊ ಅದಕ್ಕೆ ಕಸ್ಟಮರ್ ಜೊತೆ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೇನೆ ಒಂದು ಸಾಫ್ಟ್ವೇರ್ ಮಾಡ್ಯೂಲು ERP ಒಳಗೆ ಇರೋ ಅಂಥದ್ದು. CRM ಎಲಿಮೆಂಟ್ ಟು ಹೆಲ್ಪ್ SMEs ಬೂಸ್ಟ್ ಕಸ್ಟಮರ್ ಸರ್ವಿಸ್. ಈ ಒಂದು ಮಾಡ್ಯೂಲ್, ಸಾಫ್ಟ್ವೇರ್ ಮಾಡ್ಯೂಲು ಏನೇನು ವರ್ಕ್ ಮಾಡುತ್ತೆ? ಇಟ್ ಮ್ಯಾನೇಜ್ ಲೀಡ್ಸ್, ಆಪರ್ಚುನಿಟೀಸ್ ಆ್ಯಂಡ್ ಕಸ್ಟಮರ್ ಇಶ್ಯೂಸ್. ಕಸ್ಟಮರ್ ಇಶ್ಯೂಸ್ಗೆ ಅಂತ ನಾವು ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ನಮಗೆ ಅದು ಗೊತ್ತಿರುತ್ತೆ. ಅಲ್ಲಿ ಡೈರೆಕ್ಟಾಗಿ ಇನ್ ಪರ್ಸನ್ನೇ ಎಷ್ಟೋ ಸತಿ ಮಾತಾಡಿರಲ್ಲ. ಆ ಸಾಫ್ಟ್ವೇರ್ ಜನರೇಟ್ ಮಾಡುತ್ತಲ್ಲ ಕೆಲವೊಂದು ರೆಸ್ಪಾನ್ಸಸ್ಸು, ಅದು ನಮಗೆ ನಾವು ಕೇಳೋ ಕ್ವೆಶನ್ಗೆ ಆನ್ಸರ್ ಮಾಡಿರುತ್ತೆ. ಸೊ ನಮಗೆ ಎಷ್ಟೋ ಪ್ರಾಬ್ಲಮ್ಮೇ ಸಾಲ್ವ್ ಆಗಿರುತ್ತೆ. ಸೊ ದಟ್ ಈಸ್ ಒನ್ ಪಾರ್ಟ್ ಆಫ್ CRM ವರ್ಕ್. CRM ಏನು ಕೆಲಸ ಮಾಡುತ್ತೆ ಅದಕ್ಕೆ ಅದೊಂದು ಸಿಂಪಲ್ ಎಕ್ಸಾಂಪಲ್. ಈಗ ಅಮೆಝಾನಲ್ಲಿ ನಿಮ್ಮ ಪ್ರಾಡಕ್ಟು ನಿಮ್ಮ ಸ್ಕ್ರೀನ್ ಮೇಲೆ ಡೆಲಿವರ್ ಆಗಿದೆ ಅಂತ ತೋರಿಸ್ತಿರುತ್ತೆ. ಪೇಮೆಂಟ್ ಮಾಡಿರ್ತೀರಾ ಆದರೆ ನಿಮಗೆ ಪ್ರಾಡಕ್ಟ್ ಮನೆ ತನಕ ಬಂದಿರಲ್ಲ, ನಿಮ್ಗೆ ಟೆನ್ಷನ್ ಆಗ್ತಿರುತ್ತೆ. ಸೊ ಅಂಥ ಕೇಸಲ್ಲಿ ಏನು ಮಾಡ್ತೀರಾ? ಕಸ್ಟಮರು ಕೇರ್ಗೆ ಕಾಲ್ ಮಾಡ್ತೀರಾ. ಸಿಲಿಂಡರ್ ಬುಕ್ ಮಾಡಿರ್ತೀರಾ, ಬಟ್ ಎಷ್ಟು ದಿನ ಆದ್ರೂ ಬಂದಿರಲ್ಲ, ಬಿಲ್ಲಿಂಗ್ ಅಮೌಂಟ್ ಬಂದಿರ್ಬೋದು. ಸೊ ಇಂಥ ಕೇಸಸ್ಲೆಲ್ಲ ಕಸ್ಟಮರ್ಸ್ ಏನು ಮಾಡ್ತಾರೆ, ಅಲ್ಲಿ ಸರ್ವಿಸ್ ಪರ್ಸನ್ಸ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಕೆಲವೊಂದು ಸತಿ ಅಲ್ಲಿ ಕಾಲ್ ಸೆಂಟರ್ ಎಂಪ್ಲಾಯೀಸು ಅವೈಲೇಬಲ್ ಇರಲ್ಲ. ಆಗ CRM ಸಾಫ್ಟ್ವೇರು ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇನ್ ಪರ್ಸನ್ ಪ್ರೆಸೆಂಟ್ ಇರ್ಬೋದು ಕಾಲ್ ಸೆಂಟರ್ ಎಂಪ್ಲಾಯೀಸು, ಕೆಲವೊಂದು ಸತಿ ಇಲ್ದೇನೋ ಇರ್ಬೋದು. ಈ ರೀತಿ ಆಕ್ಟಿವಿಟೀಸ್ ಎಲ್ಲ ಕಸ್ಟಮರ್ ರಿಲೇಟೆಡ್ ಸರ್ವಿಸಸ್ ಎಲ್ಲ ಮಾಡೋದು CRM ಮಾಡ್ಯೂಲ್. The ERP system offers overall profiling of the business customers through data consideration, including data from their social media activities. ಡೇಟಾನ ಕಸ್ಟಮರ್ಸ್ದು ಹೇಗೆ ಕಲೆಕ್ಷನ್ ಮಾಡ್ತಾರೆ?
ಇಂಥವ್ರಿಗೆ ನಮ್ಮ ಪ್ರಾಡಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಅಟ್ರಾಕ್ಟ್ ಮಾಡ್ತಾರೆ ಬಿಸ್ನೆಸ್ ಪೀಪಲ್ ಕಸ್ಟಮರ್ಸ್ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ನ ಟ್ರ್ಯಾಕ್ ಮಾಡ್ತಾ ಹೋಗ್ತಾರೆ. ಟ್ರ್ಯಾಕ್ ಮಾಡಿ ಅಲ್ಲಿಂದ ಕಸ್ಟಮರ್ ಡೇಟಾನ ತಗೊಳ್ತಾರೆ. ಅದು ಒಂದು ಪಾಯಿಂಟ್ ಆಯಿತು. ಇನ್ನೊಂದು ಹಿಸ್ಟಾರಿಕಲ್ ಆ್ಯಂಡ್ ಪಾಸ್ಟ್ ಪರ್ಚೇಸಸ್. ಹಿಂದೆ ಎಲ್ಲ ಪರ್ಚೇಸ್ ಮಾಡಿದರೆ, ಈಗ ನಾನು 1 year ಬ್ಯಾಕು ನಾನು ಅಮೆಝಾನ್ ಕಸ್ಟಮರ್ ಆಗಿ ಈಗ ಸಡನ್ ಆಗಿ ನಾನು ಫ್ಲಿಪ್ಕಾರ್ಟ್ ಅಥವಾ ಮಿಂತ್ರಾ ಇದ್ಯಾವುದಕ್ಕಾದ್ರೂ ಶಿಫ್ಟ್ ಆಗಿದ್ರೆ ನನ್ನನ್ನು ಅಟ್ರಾಕ್ಟ್ ಮಾಡೋಕ್ಕೆ ಪ್ರೀವಿಯಸ್ ಬಿಸ್ನೆಸ್ ಆರ್ಗನೈಸೇಷನ್ ಟ್ರೈ ಮಾಡುತ್ತೆ. ಅಲ್ಲಿಂದನೂ ಡೇಟಾನ ಕಲೆಕ್ಷನ್ ಮಾಡ್ತಾರೆ ಕಸ್ಟಮರ್ದು. ನಾನು ಆಸ್ ಎ ಕಸ್ಟಮರ್ ನನ್ನ ಡೇಟಾನ ಕಲೆಕ್ಟ್ ಮಾಡ್ಕೋತಾರೆ ಅವರು. ಇಂಟರಾಕ್ಷನ್ಸ್ ವಿತ್ ಸಪೋರ್ಟ್ ರೆಪ್ರೆಸೆಂಟೇಷನ್ ಎಮಾಂಗ್ ಅದರ್ಸ್ ಆ್ಯಂಡ್ ಅದರ್ ರಿಲಿವೆಂಟ್ ಡೇಟಾ. ಇಂಟರಾಕ್ಟ್ ಮಾಡ್ತಾರೆ ಟು ಸಾಲ್ವ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಕಸ್ಟಮರ್ಸ್. ಡೇಟಾ ಕಲೆಕ್ಷನ್ ಮಾಡ್ತಾರೆ ಕಸ್ಟಮರ್ಸ್ದು. ಡೇಟಾ ಕಲೆಕ್ಷನ್ ಅಂದರೆ ಮೇಯ್ನಾಗಿ ಅವ್ರಿಗೆ ಬೇಕಾಗಿರೋದು ನಮ್ಮ ಫೋನ್ ನಂಬರು, ಇಮೇಲ್ ID. ಅದನ್ನೆಲ್ಲ CRM ಸ್ಟೋರ್ ಮಾಡ್ತಾ ಹೋಗುತ್ತೆ. ದಿ ಹಾರ್ಟ್ ಆಫ್ ಎ CRM ಈಸ್ ಯುವರ್ ಲಿಸ್ಟ್ ಆಫ್ ಕಸ್ಟಮರ್ಸ್. ಕಸ್ಟಮರ್ಸ್ ತುಂಬ ಇಂಪಾರ್ಟೆಂಟ್. ಅದೆಲ್ಲ ಡೇಟಾ ಇಲ್ಲಿ ಸ್ಟೋರ್ ಆಗಿರುತ್ತೆ. This is some of your most valuable information for marketing and sales. ಕೆಲವೊಂದು ಸತಿ ನಮ್ಗೆ ಅನ್ನೌನ್ ನಂಬರಿಂದ ಕಾಲ್ ಬಂದು ಅವರು ಈ ಪ್ರಾಡಕ್ಟ್ ನೀವು ತಗೊಳ್ಳಿ ಅಂತ ನಮಗೆ ಸಜೆಸ್ಟ್ ಮಾಡ್ಬೋದು, ಅಥವಾ ನಮ್ಮ ಆರ್ಗನೈಸೇಷನ್ ಜಾಯಿನ್ ಆಗಿ ಅಂತ ನಿಮ್ಮನ್ನು ಹೇಳ್ಬೋದು. ನಾವು ಅವ್ರಿಗೆ ನಮ್ಮ ಡೀಟೇಲ್ಸೇ ಕೊಟ್ಟಿರಲ್ಲ, ಬಟ್ ಅವ್ರಿಗೆ ನಮ್ಮ ಡೀಟೇಲ್ಸು ಸಿಕ್ಕಿರುತ್ತೆ. ಅದು ಯಾವುದೋ ಒಂದು ನಮ್ಮದು ಇಂಟರ್ನೆಟ್ ಆಕ್ಟಿವಿಟೀಸ್ ಮುಖಾಂತರ ನಾವೇ ನಮ್ಗೆ ಗೊತ್ತಿಲ್ದಂಗೆ ನಮ್ಮ ಡೀಟೇಲ್ಸು ನಾವು ಅವ್ರಿಗೆ ಪ್ರೊವೈಡ್ ಮಾಡಿರ್ತೀವಿ. ಅವ್ರು ಕೆಲವೊಂದು ಟೆಕ್ನಿಕ್ಸ್ಗಳಿರುತ್ತೆ, ಆ ಪೋರ್ಟಲ್ಸು ಆ್ಯಪ್ಸ್ ಮುಖಾಂತರ ನಮ್ಮ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅವ್ರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಅಥವಾ ಅವರ ಒಂದು ಪ್ರಾಡಕ್ಟ್ಗೆ ಅಥವಾ ಅವರ ಯಾವುದೋ ಒಂದು ಆರ್ಗನೈಸೇಷನ್ಗೆ ಅವ್ರ ಜೊತೆ ನಾವು ಡೀಲ್ ಮಾಡಬೇಕು ಅಂತ ನಮ್ಮನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಕೆಲವೊಂದು ಸ್ಟ್ರಾಟಜೀಸ್ನ ಡೆವಲಪ್ ಮಾಡಿ ಅವರು ಆಸ್ ಎ ಕಸ್ಟಮರ್ ನಮ್ಮಿಂದ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಇದೆಲ್ಲದಕ್ಕೂ ಹೆಲ್ಪ್ ಮಾಡೋವಂಥದ್ದು CRM ಮಾಡ್ಯೂಲ್. More robust CRM modules come with a contact manager that collects more than just names and email addresses. These contact managers feature the ability to record and track the interaction histories of the customers, leads and prospects. ಇದು ಒಂದು ಎಕ್ಸಾಂಪಲ್. ಕಸ್ಟಮರ್ ಜೊತೆ ರಿಲೇಶನ್ಶಿಪ್ ಹೇಗೆ ನಾವು ಮ್ಯಾನೇಜ್ ಮಾಡ್ತೀವಿ ಅದು ಕಂಪ್ಲೀಟ್ ಅಷ್ಟನ್ನು ಮೇಂಟೈನ್ ಮಾಡೋವಂಥದ್ದು ERP ಮಾಡ್ಯೂಲ್. ನೀವು ಯಾವುದೋ ಒಂದು MS Excel ಓಪನ್ ಮಾಡ್ಕೊಬಿಟ್ಟು ಅದರಲ್ಲಿ ಕಸ್ಟಮರ್ದು ಲಿಸ್ಟು, ಇಮೇಲ್ ID ಎಂಟ್ರಿ ಮಾಡಿಕೊಂಡು ನಾನು ಅವ್ರನ್ನ ನನ್ನ ಪ್ರಾಡಕ್ಟ್ಗೆ ಅಥವಾ ನನ್ನ ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ಗೆ ಅಟ್ರಾಕ್ಟ್ ಮಾಡಿ ಸೇಲ್ ಮಾಡ್ತೀನಿ, ಅದು ಆಗೋ ಅಂಥದ್ದಲ್ಲ. CRM ಫುಲ್ಲಿ equipped with all the activities to attract the customers. This helps your ಹೇಗೆ ಹೆಲ್ಪ್ ಮಾಡುತ್ತೆ CRM ಸಾಫ್ಟ್ವೇರು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಸ್ ಅವ್ರ ಜಾಬ್ ಮಾಡೋಕ್ಕೆ CRM ಸಾಫ್ಟ್ವೇರು ಹೆಲ್ಪ್ ಮಾಡುತ್ತೆ. ಮೇಜರಾಗಿ ಮಾರ್ಕೆಟಿಂಗ್ ಅವರು ಯೂಸ್ ಮಾಡೋ ಅಂಥದ್ದು. ಕಸ್ಟಮರ್ ಇನ್ಫಾರ್ಮೇಷನ್ ಇದ್ದರೆ ಸಾಕು, ಅವ್ರು ಹೇಗಾದರೂ ಮಾರ್ಕೆಟಿಂಗ್ ಮಾಡ್ಕೊಳ್ತಾರೆ ವಿತ್ ದಿ ಹೆಲ್ಪ್ ಆಫ್ ದಿಸ್ ಮಾಡ್ಯೂಲ್. ನೆಕ್ಸ್ಟು ಇನ್ನೊಂದು ಮಾಡ್ಯೂಲ್ಗೆ ಬಂದರೆ ಇದು ಟ್ಯಾಲಿಲಿ ಇರೋ ಅಂಥದ್ದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇಸ್ ದಿ ಮೇನ್ ಚಾಲೆಂಜ್ ಫಾರ್ ಮೋಸ್ಟ್ ಆಫ್ ದಿ SMEs. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಇನ್ವೆಂಟ್ರಿ ಅಂತ ಒಂದು ಆಪ್ಷನ್ ಬರುತ್ತೆ ಟ್ಯಾಲಿನಲ್ಲಿ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ ಹ್ಯಾಸ್ ಹೆಲ್ಪ್ಡ್ ಯುವರ್ ಬಿಸ್ನೆಸ್ ವಿತ್ ಫೀಚರ್ಸ್ ಲೈಕ್ synced with sales module, multiple inventory and location management, item images, units of measurement ಅಂತನೂ ಯೂಸ್ ಮಾಡಿರ್ತೀರಾ. ಐಟಮ್ ಇಮೇಜಸ್ನ ಸ್ಟೋರ್ ಮಾಡೋಕ್ಕೆ ಆಪ್ಷನ್ನು ಟ್ಯಾಲಿನಲ್ಲಿ ಇಲ್ಲ. ಜಸ್ಟ್ ಐಟಮ್ ನೇಮ್ ಹಾಕ್ತೀರಾ, ಯೂನಿಟ್ಸ್ ಆಫ್ ಮೆಷರ್ಮೆಂಟ್. ಈಗ ನನಗೆ ಒಂದು 50
ಯಾವುದೋ ಒಂದು ರಾ ಮೆಟೀರಿಯಲ್ ಬೇಕು, ರಾ ಮೆಟೀರಿಯಲ್ ನಂಬರ್ 1 ಅಂತ ಇಟ್ಕೊಳ್ಳಿ. ಯೂನಿಟ್ಸ್ ಒಂದು 50 ನಂಬರ್ಸಲ್ಲಿ ಬೇಕು, 50 ನಂಬರ್ಸ್ ಅಂತ ಎಂಟ್ರಿ ಮಾಡ್ತೀನಿ. ಅದು ಸ್ಟಾಕ್ ಐಟಮ್ಮು. ಇನ್ನೊಂದು ಯಾವುದೋ ಒಂದು ರಾ ಮೆಟೀರಿಯಲ್ ಐಟಮ್ 2, ಅದೊಂದು ನನಗೆ 500 ಬೇಕು, ಯೂನಿಟ್ಸ್ 500 ಅಂತ ನಂಬರ್ಸ್ ಹಾಕೊಳ್ತೀನಿ. ಯೂನಿಟ್ಟು ನಂಬರ್ಸ್ ಅಂತ ಕೊಡ್ತೀನಿ, ಇನ್ನೊಂದಕ್ಕೆ KGs ಅಂತ ಕೊಡ್ತೀನಿ. ಈ ರೀತಿ ಎಂಟ್ರಿ ಮಾಡಿಕೊಂಡು ನಾನು ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಐಟಮ್ ಇಮೇಜಸ್ಸು ನಾನು ಹಾಕೋಕ್ಕಾಗಲ್ಲ. ಅದು ಕೆಲವೊಂದು ಅಡ್ವಾನ್ಸ್ಡ್ ಸಾಫ್ಟ್ವೇರ್ ಇರ್ತವೆ. ಟ್ಯಾಲಿ ಒಂದೇ ಅಲ್ಲ, ಸ್ಯಾಪ್ ಅಂತ ಒಂದಿದೆ. ಆ ಸ್ಯಾಪ್ ಅನ್ನೋ ಸಾಫ್ಟ್ವೇರು ನಿಮಗೆ ಈ ಥರ ಎಲ್ಲ ಆಕ್ಟಿವಿಟೀಸ್ ಮಾಡೋಕ್ಕೆ ಅಲೋ ಮಾಡಿಕೊಡುತ್ತೆ. It keeps track of stock movements, provide products whole history with reference, provide products stock value with a product quantity, etc. ಎಷ್ಟು ಗೋಡೌನಲ್ಲಿ ಎಷ್ಟು ಉಳ್ಕೊಂಡಿದೆ, ಎಷ್ಟು ಸೇಲ್ ಆಗಿದೆ, ಎಷ್ಟನ್ನ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗೆ ಕಳಿಸ್ಕೊಟ್ಟಿದ್ದೀವಿ, ಇಷ್ಟೆಲ್ಲಾನು ಡೀಟೇಲ್ಸು ನಿಮಗೆ ಈ ಒಂದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅನ್ನೋ ಮಾಡ್ಯೂಲ್ನಲ್ಲಿ ಸಿಗ್ತಾ ಹೋಗುತ್ತೆ. ಮತ್ತೆ ಇನ್ವೆಂಟ್ರಿಗೇನೆ ಸೆಪ್ರೇಟ್ ಬಿಲ್ಲು. ಈಗ ಸೇಲ್ಸು, ಪರ್ಚೇಸ್ ಅದೇ ಒಂದು ಸೆಪ್ರೇಟ್ ಬಿಲ್ ಆಗಿದ್ರೆ, ರಾ ಮೆಟೀರಿಯಲ್ ತರಿಸ್ಕೊಂಡು ಅದನ್ನ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅನ್ನೋ ಮಾಡ್ಯೂಲಲ್ಲಿ ನೀವೇನು ಸ್ಟೋರ್ ಮಾಡಿದ್ದೀರಾ ಅದಕ್ಕೆ ಸೆಪ್ರೇಟ್ ಬಿಲ್ ಕ್ರಿಯೇಟ್ ಮಾಡ್ಬೋದು. ಮೇಕ್ಸ್ ಇಟ್ ಈಸಿ ಫಾರ್ ದಿ ಬಿಸ್ನೆಸ್ ಟು ಇನ್ಕ್ರೀಸ್ ಇನ್ ಟ್ರಾನ್ಸ್ಪರೆನ್ಸಿ, increase inventory efficiency, increase sales and purchase and improve delivery performance. ಇದಿಷ್ಟುನು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಮಾಡ್ಯೂಲ್ದು ಕೆಲಸ. ನೆಕ್ಸ್ಟ್ CRM ಏನ್ ಮಾಡುತ್ತೆ, ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡಕ್ಕೆ ಅದ್ರ ಹತ್ರ ಎಲ್ಲಾನು ಸಾಫ್ಟ್ವೇರ್ ಲೇಯರ್ಸ್ ಇದೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಏನ್ ಮಾಡುತ್ತೆ, ಸೇಲ್ಸು, ಪರ್ಚೇಸು ಇನ್ಕ್ರೀಸ್ ಮಾಡಿ ಡೆಲಿವರಿ ಪರ್ಫಾರ್ಮೆನ್ಸು ಇಂಪ್ರೂವ್ ಮಾಡುತ್ತೆ. ಇನ್ವೆಂಟ್ರಿ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಟ್ರಾನ್ಸ್ಪರೆನ್ಸಿ ಇರುತ್ತೆ. ಯಾರೋ ಗೋಡೌನಲ್ಲಿ ಒಂದಷ್ಟು ಕದ್ದು ಇಟ್ಕೊಳಕ್ಕಾಗಲ್ಲ, ಇಲ್ಲಿಗಲ್ ಟ್ರಾನ್ಸಾಕ್ಷನ್ಗಳು ಮಾಡೋಕ್ಕಾಗಲ್ಲ. ಈ ರೀತಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದರಲ್ಲಿ ಯಾರಾದರೂ ಲಾಗಿನ್ ಆಗಿ ಎಷ್ಟು ಇನ್ವೆಂಟ್ರಿ ಇದೆ ಅದನ್ನ ಡೀಟೇಲ್ಸ್ ತಗೋಬಹುದು. ಸೊ ಅದಾಯಿತು. ನೆಕ್ಸ್ಟ್ ಇನ್ನೊಂದು ಅಕೌಂಟಿಂಗ್ ಮಾಡ್ಯೂಲ್. ಇದು ಟ್ಯಾಲಿನಲ್ಲಿದೆ. ಅಕೌಂಟಿಂಗ್ ಮಾಡ್ಯೂಲ್ ನೀವು ಅಕೌಂಟಿಂಗ್ PU ಇಂದನೂ ಮಾಡ್ತಾ ಇದ್ದೀರಾ. ಅದರಲ್ಲಿ ಏನೇನು ಕಾಂಪೊನೆಂಟ್ಸ್ ಬರುತ್ತೆ, ನೀವು ಮ್ಯಾನ್ಯುಯಲ್ ಆಗಿ ಏನು ಮಾಡ್ತಾ ಇದ್ರಿ, ಜರ್ನಲ್ ಎಂಟ್ರಿ ಇರ್ಬೋದು, ಪೇಮೆಂಟು, ಕ್ರೆಡಿಟ್, ಡೆಬಿಟ್ ಎಂಟ್ರಿ ಮಾಡಿ, ಕಸ್ಟಮರ್ ಇನ್ವಾಯ್ಸ್ ಜನರೇಷನ್ನು, ರಿಜಿಸ್ಟರಿಂಗ್ ಪೇಮೆಂಟು, ಬಿಲ್ ಜನರೇಷನ್ನು, ಬಿಲ್ ವೈಸ್ ಡೀಟೇಲ್ಸು, ಮಂತ್ಲಿ ಎಕ್ಸ್ಪೆನ್ಸು, ಇಲ್ಲಿ ಸುಮಾರು ನಿಮಗೆ ಪಾಯಿಂಟ್ಸ್ಗಳು ಸಿಗುತ್ತೆ. ಇದೆಲ್ಲಾನು ಅಕೌಂಟಿಂಗ್ ಮಾಡ್ಯೂಲ್ ಮಾಡ್ತಾ ಹೋಗುತ್ತೆ. ಪರ್ಚೇಸ್ ಮಾಡ್ಯೂಲ್. ಪರ್ಚೇಸಿಂಗು ಎಷ್ಟು ರಾ ಮೆಟೀರಿಯಲ್ಸ್ದಾಗಿದೆ ಅಥವಾ ಏನಾರು ಐಟಮ್ಸ್ ಆರ್ ಪ್ರಾಡಕ್ಟ್ಸ್ದಿದೆ, ಇದೆಲ್ಲ ಡೀಟೇಲ್ಸು ಪರ್ಚೇಸ್ ಮಾಡ್ಯೂಲಲ್ಲಿ ಇರುತ್ತೆ. ಇಟ್ ಕಲೆಕ್ಟ್ಸ್ ಲಿಸ್ಟ್ ಆಫ್ ಐಟಮ್ಸ್ ವಿಚ್ ಆರ್ ರಿಕ್ವೈರ್ಡ್ ಬೈ ದಿ ಇಂಡಸ್ಟ್ರಿ, ಪ್ರೊವೈಡ್ಸ್ ಆಲ್ ಡಿಪಾರ್ಟ್ಮೆಂಟ್ಸ್ ವಿತ್ ದೇರ್ ನೆಸೆಸರಿ ಐಟಮ್ ರಿಕ್ವೈರ್ಮೆಂಟ್ಸ್, keeps a ready count of the number of different items and deals with the suppliers in an endeavor to procure new stock. It makes purchasing, vendor management and receiving inventory fast and easy. Sales module. Manufacturing module. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯೂಲು ಮ್ಯಾನುಫ್ಯಾಕ್ಚರಿಂಗ್ ಆರ್ಡರ್ ಎಷ್ಟು ಬಂದಿದೆ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಫ್ರಮ್ ದಿ ಬಿಸ್ನೆಸ್ ಪಾರ್ಟ್ನರ್ಸು ಅದನ್ನು ಸ್ಟೋರ್ ಮಾಡುತ್ತೆ. ವರ್ಕ್ ಆರ್ಡರ್ಸು, ಬಿಲ್ ಆಫ್ ಮೆಟೀರಿಯಲ್ BOM ಮಾಡುತ್ತೆ. ಇದು ಇದೆ ನಿಮಗೆ ಸಿಲೆಬಸ್ಸಲ್ಲಿ, ಬಿಲ್ ಆಫ್ ಮೆಟೀರಿಯಲ್. ಇಟ್ ಆರ್ಗನೈಸಸ್ ವರ್ಕ್,
ಆಪ್ಷನಲ್ ರೂಟಿಂಗ್, ಶೆಡ್ಯೂಲಿಂಗ್ ಅಂತ ಇದೆ, ಅದು ಪ್ಲಾನಿಂಗ್ ಆಕ್ಟಿವಿಟೀಸಲ್ಲಿ ಹೆಲ್ಪ್ ಮಾಡುತ್ತೆ. ವರ್ಕ್ಶೀಟ್ಸ್, ಇದೆಲ್ಲ ಕೆಲಸನೂ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯೂಲ್ ಮಾಡುತ್ತೆ. HRMS, ಇದು ಎಂಪ್ಲಾಯೀಸ್ ಎಷ್ಟು ಜನ ಇದ್ದಾರೆ, ಅವ್ರದ್ದು ಸ್ಕಿಲ್ಗಳೇನು, ಹೇಗೆ ಇಂಪ್ರೂವ್ ಆಗ್ತಿದ್ದಾರೆ, ಸೇಲ್ಸ್ ಹೇಗೆ ಈ ಪರ್ಟಿಕ್ಯುಲರ್ ಎಂಪ್ಲಾಯಿಂದ ಆಗ್ತಾ ಇದೆ, ಇನ್ಸೆಂಟಿವ್ಸ್ ಕೊಡ್ಬೋದಾ ಬೇಡವಾ ಅವ್ರಿಗೆ, ಈ ರೀತಿ ಎಲ್ಲ HRMS ಮಾಡ್ಯೂಲಿಂದ ಕೆಲಸ ಮಾಡ್ಬೋದು. ಇಲ್ಲಿ HRMS ಮಾಡ್ಯೂಲ್ ಅಂದ್ರೆ HR ಮ್ಯಾನೇಜರ್ಸ್ ಅಂತ ಇರ್ತಾರೆ, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಬರ್ತಾರೆ. ಈ HR ಮ್ಯಾನೇಜರ್ಸು HRMSಗೆ ಮಾತ್ರ ಲಾಗಿನ್ ಆಗ್ತಾರೆ. ಅವರು ಈಗ ಹಿಂದೆ ಎಲ್ಲ ನೋಡಿದ್ವಿ, CRM ಮಾಡ್ಯೂಲ್ ಅಂತ ಇತ್ತು, ಸೇಲ್ಸ್ ಮಾಡ್ಯೂಲ್, ಪರ್ಚೇಸ್ ಮಾಡ್ಯೂಲ್, ಇನ್ವೆಂಟ್ರಿ ಮಾಡ್ಯೂಲ್, ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯೂಲ್, ಈ ರೀತಿ ಇತ್ತು. ಆಯಾ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಆ ಪ್ರತಿಯೊಂದು ಮಾಡ್ಯೂಲ್ಗೂ ಲಾಗಿನ್ ಆಗ್ತಾ ಹೋಗ್ತಾರೆ. ಅದಷ್ಟು ಸೇರಿಸಿ ಒಂದು ERP ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಈ HRMSಗೆ ಲಾಗಿನ್ ಆಗೋರು HRM ಮ್ಯಾನೇಜರ್ಸ್ ಇರ್ತಾರಲ್ಲ ಅವ್ರುಗಳು. ಇವ್ರದ್ದೇನು ವರ್ಕು ನಿಮ್ಗೆ ಗೊತ್ತಿರೋ ಅಂಥದ್ದೇ. HR ಎಂಪ್ಲಾಯಿ ರೆಕಾರ್ಡ್ಸು ಡೇಟಾ ಬೇಸಲ್ಲಿ ಸ್ಟೋರ್ ಮಾಡಿರ್ತಾರೆ, ಅವ್ರ ಪ್ರೊಫೈಲ್ ಇರುತ್ತೆ. ಏನಾದರೂ ಡಿಫಿಷಿಯನ್ಸಿ ಅಥವಾ ವೇಕೆನ್ಸಿ ಇದ್ದರೆ, ಅವಶ್ಯಕತೆ ಇದೆ ಕೆಲವೊಂದು ವರ್ಕರ್ಸ್ದು ಅಂದರೆ ಅವ್ರು ಹೈಯರ್ ಮಾಡ್ಕೊಳ್ತಾರೆ. ಆ ಡೇಟಾನ ಈ ಮಾಡ್ಯೂಲಲ್ಲಿ ಸ್ಟೋರ್ ಮಾಡಿರ್ತಾರೆ. ಮತ್ತು ಅವ್ರು ಏನಾದ್ರು ಸ್ಕಿಲ್ ಇಂಪ್ರೂವ್ ಮಾಡಿಕೊಂಡ್ರೆ ಅದನ್ನು ಎಂಟ್ರಿ ಮಾಡ್ಕೊಳ್ತಾ ಹೋಗ್ತಾರೆ. ಪೇ ರೋಲು, ಅವ್ರಿಗೆ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಇನ್ಕ್ರಿಮೆಂಟು, ಪ್ರಮೋಷನ್ಸ್, ಈ ರೀತಿ ಎಲ್ಲದು ಅವ್ರದ್ದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು, ಮ್ಯಾನೇಜ್ಮೆಂಟ್ ಆಫ್ ವೇಜಸ್ಸು, ಈ ಥರದ್ದೆಲ್ಲನೂ ಎಂಪ್ಲಾಯೀಸ್ ರಿಲೇಟೆಡ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನು, ಈ ಥರದ್ದೆಲ್ಲ ಮ್ಯಾನೇಜ್ ಮಾಡೋವಂಥದ್ದು HRMS. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. For example, if your sales representatives get bonuses based on the number of leads they convert, your HR system would need CRM data to know whether or not to administer those bonuses. ಇವು ಎಲ್ಲ ಮಾಡ್ಯೂಲ್ಸು ಹೇಗೆ ಕೋಆರ್ಡಿನೇಟಲಿ ವರ್ಕ್ ಮಾಡ್ತವೆ ಅಂತಂದರೆ, ಈಗ ಯಾವುದೋ ಸೇಲ್ಸ್ ರೆಪ್ರೆಸೆಂಟೇಟಿವ್ಗೆ ಬೋನಸ್ ಕೊಡಬೇಕು. ಬೋನಸ್ ಹೇಗೆ ಕೊಡ್ತೀರಾ? ಬೇಸ್ಡ್ ಆನ್ ದಿ ನಂಬರ್ ಆಫ್ ಲೀಡ್ಸ್. ಅಂದರೆ ಅವರು ಅವತ್ತು ಅಥವಾ ಮಂತಲ್ಲಿ ಅಥವಾ ವೀಕಲ್ಲಿ ಟಾರ್ಗೆಟ್ನ ಅಚೀವ್ ಮಾಡಿರ್ಬೋದು. ಟಾರ್ಗೆಟ್ ಅಚೀವ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಬೋನಸ್ ಕೊಡಬೇಕು. ಅದು ಆ ಕಂಪ್ನಿ ರೂಲ್ ಇರ್ಬೋದು. ನಾವು ಕಾಂಪೊನೆಂಟ್ಸ್ ಆಫ್ MIS ಸಾಫ್ಟ್ವೇರಲ್ಲಿ ನೋಡಿದ್ದೀವಿ. ಇದರಲ್ಲಿ ಪೀಪಲ್, ಹ್ಯೂಮನ್ ರಿಸೋರ್ಸ್ ಬರ್ತಾರೆ, ಹಾರ್ಡ್ವೇರ್, ಸಾಫ್ಟ್ವೇರ್, ಅದರ ಜೊತೆಗೆ ಇಂಪಾರ್ಟೆಂಟ್ ಥಿಂಗ್, ರೂಲ್ಸ್ ಆರ್ ದಿ ಪ್ರೊಸೀಜರ್ಸ್ ಫಾಲೋಡ್ ಬೈ ದಿ ಕಂಪನಿ. ಸೊ ಅಕಾರ್ಡಿಂಗ್ ಟು ದೋಸ್ ಪ್ರೊಸೀಜರ್ಸ್ ಬೋನಸ್ ಕೊಡಬೇಕಾಗತ್ತೆ ಟಾರ್ಗೆಟ್ ಅಚೀವ್ ಮಾಡಿದ್ರೆ ಅಂತ ಇದ್ರೆ. ಯುವರ್ HR ಸಿಸ್ಟಮ್ ವುಡ್ ನೀಡ್ CRM ಡೇಟಾ ಟು ನೋ ವೆದರ್ ಆರ್ ನಾಟ್ ಟು ಅಡ್ಮಿನಿಸ್ಟರ್ ದೋಸ್ ಬೋನಸಸ್. ಈ ಮಾಡ್ಯೂಲ್ ಏನು ಮಾಡುತ್ತೆ, CRM ಮಾಡ್ಯೂಲ್ದು ಹೆಲ್ಪ್ ತಗೊಂಡು, CRM ಮಾಡ್ಯೂಲ್ ಅಂದ್ರೆ ಏನು? ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್ ಮಾಡ್ಯೂಲ್. ಅದರ ಕೆಲಸ ಏನು? ಕಸ್ಟಮರ್ಸು ಎಷ್ಟು ಜನ ಇವರು ಪ್ರಾಡಕ್ಟ್ ಸೇಲ್ ಮಾಡಿದಾರಲ್ಲ, ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ, ಅದೆಲ್ಲಾನು ಡೇಟಾ CRM ಮಾಡ್ಯೂಲ್ ಇರುತ್ತೆ. ಮತ್ತೆ ಆ ಪ್ರಾಡಕ್ಟ್ ಇವರು ಸೇಲ್ ಮಾಡಿರೋದ್ರಿಂದ ಆ ಲೈಕೆಬಿಲಿಟಿ, ಎಷ್ಟು ಕಸ್ಟಮರ್ಸ್ಗಿದೆ, ಎಷ್ಟು ಟೈಮ್ಸು ರಿಪೀಟೆಡ್ ಆಗಿ ಪದೇ ಪದೇ ಆ ಪ್ರಾಡಕ್ಟು ಈ ಒಂದು ಡೀಲರ್ ಹತ್ರನೇ ತಗೋತಾ ಇದ್ದಾರೆ ಆ ಕಸ್ಟಮರ್ಸು, ಅವರ ಒಂದು ಇಂಟ್ರೆಸ್ಟಸ್ ಏನು, ಇದೆಲ್ಲಾನು CRM ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಸೇಲ್ಸ್ ಹೇಗಾಗಿದೆ, ಆ ಟಾರ್ಗೆಟ್ ಅಚೀವ್ ಆಗಿದೆಯಾ, ನಂಬರ್ ಆಫ್ ಕಸ್ಟಮರ್ಸ್ನ ಈ ಸೇಲ್ಸ್ ರೆಪ್ರೆಸೆಂಟೇಟಿವ್ಸು ಹೇಗೆ ಅಟ್ರಾಕ್ಟ್ ಮಾಡಿದ್ದಾರೆ, ಅವರು ಆನ್ಲೈನಲ್ಲಿ ಫೀಡ್ಬ್ಯಾಕ್ ಕೊಡ್ತಾರೆ ಕಸ್ಟಮರ್ಸು, ಅದರಿಂದ ಐಡಿಯಾ ಸಿಗುತ್ತೆ. ಸೊ ಅದನ್ನ ನೋಡಿಕೊಂಡು HRM ಮಾಡ್ಯೂಲ್ ಅವರು ಬೋನಸ್ನ ಕೊಡ್ತಾರೆ ಆ ಸೇಲ್ಸ್ ರೆಪ್ರೆಸೆಂಟೇಟಿವ್ಗೆ. ಇದು ಒಂದು ಎಕ್ಸಾಂಪಲ್. ಈ ರೀತಿ ಕೋಆರ್ಡಿನೇಷನ್ ಅಲ್ಲಿ ಮಾಡ್ಯೂಲ್ಸ್ಗಳು ವರ್ಕ್ ಮಾಡ್ತವೆ. ಇದು ಒಂದೊಂದು ಸಾಫ್ಟ್ವೇರ್ ಅಲ್ಲ,
ಒಂದು ಸಾಫ್ಟ್ವೇರ್, ಹ್ಯೂಜ್ ಸಾಫ್ಟ್ವೇರ್ ಅಲ್ಲಿ ಇರೋಂಥ ಡಿಫ್ರೆಂಟ್ ಮಾಡ್ಯೂಲ್ಸ್. ಈ CRM ಅಂತ ಹೇಳಿದ್ನಲ್ಲ, ಇದು ನಿಮಗೆ ಟ್ಯಾಲಿನಲ್ಲಿ ಸಿಗಲ್ಲ. ಅದಕ್ಕೆ ಅದರಿಂದ ನಾನು ಹೇಳಿರೋಂಥದ್ದು ಕೆಲವೊಂದು ಇದಾವೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಯೂಲು ಇದೆ ಅಂತ ಅನ್ಕೊಳ್ತೀನಿ. ಸೇಲ್ಸ್ ಮಾಡ್ಯೂಲ್, ಪರ್ಚೇಸ್ ಮಾಡ್ಯೂಲ್ ಇದೆ. ಸೆಪರೇಟ್ ಮಾಡ್ಯೂಲ್ ತರ ಇಲ್ಲ, ಆಪ್ಷನ್ಗಳಿದಾವೆ. ಅಕೌಂಟಿಂಗ್ ಮಾಡ್ಯೂಲ್ ಇದೆ, ಇನ್ವೆಂಟ್ರಿ ಇದೆ. CRM ಇಲ್ಲ. CRM ಅಲ್ಲದೇನೆ ಇನ್ನು ಸುಮಾರು ಮಾಡ್ಯೂಲ್ಸ್ ಬರುತ್ತೆ. ಇಲ್ಲಿ ಈ ವೆಬ್ಸೈಟ್ ಅಲ್ಲಿ ಒಂದು 7 ಮಾಡ್ಯೂಲ್ಸ್ ಮಾತ್ರ ಕೊಟ್ಟಿದ್ದಾರೆ ಸ್ಮಾಲ್ ಬಿಸ್ನೆಸಸ್ಗೆ ಆಗೋ ಅಂಥದ್ದು. ಬಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡ್ಯೂಲ್, ಬಡ್ಜೆಟಿಂಗ್ ಮಾಡೋಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡ್ಯೂಲ್ ಅಂತ ಇರುತ್ತೆ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ. ಅದು ವೇರ್ ಹೌಸಿಂಗ್, ಕಂಪ್ಲೀಟ್ ಗೋಡೌನ್ ಆಕ್ಟಿವಿಟೀಸ್ ಬಗ್ಗೆನೇ ಇರುತ್ತೆ. ಅದು ಆ ವೇರ್ ಹೌಸಿಂಗ್ ಆಪ್ಷನ್ ನಿಮ್ಗೆ ಟ್ಯಾಲಿನಲ್ಲಿಲ್ಲ. ಯಾಕಂದ್ರೆ ಅದೆಲ್ಲ ಈಗ ಬರ್ತಾ ಇರೋವಂಥದ್ದು. ಈಗ ನಾವು ಇತ್ತೀಚೆಗೆ ಕೆಲವೊಂದು ಒಂದು ಡೆಕೇಡೆ ಅನ್ಕೊಳ್ಳಿ, ಒಂದು ಡೆಕೇಡಿಂದ ಮಾತ್ರ ಎಲ್ಲರೂ ಆನ್ಲೈನ್ ಶಾಪಿಂಗ್ ಮಾಡಿಕೊಂಡು ಇದು ಪಿಕ್ಕಿಂಗು, ಪ್ಯಾಕಿಂಗ್, ರಿಸೀವಿಂಗ್, ಡೆಲಿವರಿ, ಆನ್ಲೈನ್ ಪೇಮೆಂಟು, ಈ ರೀತಿ ಎಲ್ಲ ಆಗ್ತಾ ಇರೋದು. ಆನ್ಲೈನ್ ಬಿಲ್ ಜನರೇಷನ್. ಸೊ ಅದೆಲ್ಲ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ಗೆ ಬರುತ್ತೆ. ಆ ಮಾಡ್ಯೂಲು ಮಿಸ್ಸಿಂಗ್ ಇದೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ, ಪ್ರಾಜೆಕ್ಟ್ ಪ್ಲಾನಿಂಗ್, ಅದು ಲ್ಯಾಕಿಂಗ್ ಇದೆ ಟ್ಯಾಲಿನಲ್ಲಿ. ಡೇಟಾ ಸರ್ವಿಸಸ್ ಅಂತ ಇನ್ನೊಂದು ಮಾಡ್ಯೂಲ್ ಬರುತ್ತೆ. ಎಂಪ್ಲಾಯೀಸ್, ಕಸ್ಟಮರ್ಸ್, ಸಪ್ಲೈಯರ್ಸ್ ಎಲ್ಲಾರ ಜೊತೆನೂ ಇಂಟರಾಕ್ಟ್ ಮಾಡಿ ಅವ್ರ ಇಂಟ್ರೆಸ್ಟ್ ಎಲ್ಲ ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ವರ್ಕ್ ಮಾಡೋದು. ಈ ರೀತಿ ಎಲ್ಲ ಸುಮಾರು ಮಾಡ್ಯೂಲ್ಸ್ ಬರುತ್ತೆ. ಆ ಸಾಫ್ಟ್ವೇರ್ ಎಷ್ಟು ಕೆಪಾಸಿಟಿ ಇದೆ ಅದ್ರ ಮೇಲೆ ನಂಬರ್ ಆಫ್ ಮಾಡ್ಯೂಲ್ಸ್ ಇರುತ್ತೆ. ಇದು ನೀವು ಟ್ಯಾಲಿ ಒಂದು ತಿಳ್ಕೊಂಡಿದ್ದೀರಾ, ಇನ್ನೊಂದು ಸ್ಯಾಪ್ ಅಂತ ತಿಳ್ಕೊಂಡಿದ್ದೀರಾ. ಅದ್ರ ಜೊತೆಗೆ ನೀವು ಬ್ರೌಸಿಂಗ್ ಮಾಡಿದ್ರೆ ಸುಮಾರು ಎಕ್ಸಾಂಪಲ್ ಸಿಗ್ತಾ ಹೋಗುತ್ತೆ ERP ಸಾಫ್ಟ್ವೇರ್ಸ್. ಅದರಲ್ಲಿ IQMS ಅಂತ ಒಂದು ERP ಸಾಫ್ಟ್ವೇರ್ ಇದೆ. ಮೆಡಿಕಲ್ ಫೀಲ್ಡು, ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಪ್ರಿಪರೇಷನ್ನು, ಏರೋಸ್ಪೇಸ್, ಫುಡ್ ಆ್ಯಂಡ್ ಬೆವರೇಜಸ್ ಇವ್ರುಗಳು ಯೂಸ್ ಮಾಡ್ತಾರೆ IQMS ಸಾಫ್ಟ್ವೇರ್. ನೆಟ್ಸ್ಯೂಟ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಒರಿಜಿನಲಿ ಡಿಸೈನ್ಡ್ ಆಸ್ ಅನ್ ಅಕೌಂಟಿಂಗ್ ಸಿಸ್ಟಮ್, ಬಟ್ ಅದು ಗ್ರ್ಯಾಜುಯಲಿ ERP ವಿತ್ CRM, HR ಆ್ಯಂಡ್ ಬಿಸ್ನೆಸ್ ಇಂಟೆಲಿಜೆನ್ಸ್ ಫಂಕ್ಷನಾಲಿಟೀಸ್ ಇರೋಂಥ ಸಾಫ್ಟ್ವೇರ್ ಆಗೋಯ್ತು. 20,000ಗಿಂತ ಜಾಸ್ತಿ ಕಂಪ್ನೀಸು ಈ ನೆಟ್ಸ್ಯೂಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ನ ಯೂಸ್ ಮಾಡ್ತವೆ. ನಾಲೆಡ್ಜ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಇಂಟೆಲಿಜೆನ್ಸ್, ಈ ರೀತಿ ಎಲ್ಲ ಮಾಡ್ಯೂಲ್ಸ್ ಇರುತ್ತೆ. ನಿಮ್ಮ ಟ್ಯಾಲಿ ಒಂದು ಬೇಸಿಕ್ಕು, ಸೇಲ್ಸು, ಪರ್ಚೇಸಿಂಗು, ಈ ರೀತಿ ಆಕ್ಟಿವಿಟೀಸ್ ಮಾತ್ರ ಮಾಡೋ ಅಂಥದ್ದು. ನೆಕ್ಸ್ಟ್ ಸೇಜ್ X3 ಅಂತ ಇದೆ. ಸೇಜ್ X3 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, ಸೇಲ್ಸ್, ಕಸ್ಟಮರ್ ಸರ್ವಿಸ್, ಟ್ಯಾಲಿ ತರನೇ ಎಲ್ಲ ಮಾಡ್ಯೂಲ್ಸ್ ಇದೆ. ಬಿಸ್ನೆಸ್ ಇಂಟೆಲಿಜೆನ್ಸ್ ಒಂದು ಎಕ್ಸ್ಟ್ರಾ ಹಾಕೊಳ್ಳುತ್ತೆ. ಮತ್ತೆ ಡೆಲ್ಟೆಕ್, ಇಕೌಂಟ್, ಪ್ಯಾರಾಗಾನ್ ERP, ಎಕ್ಸ್ಟಪಲ್, ಬ್ರೈಟ್ ಪರ್ಲ್, ಸ್ಯಾಪ್, ಒರಾಕಲ್, ಮೈಕ್ರೋಸಾಫ್ಟ್ ಆ್ಯಂಡ್ ಇನ್ಫಾರ್ಮೇಷನ್, ಇದೆಲ್ಲನೂ ERP ಸಾಫ್ಟ್ವೇರ್ಸ್. ಸ್ಯಾಪ್ ಅಂತಂದರೆ ಸಿಸ್ಟಮ್ ಅನಾಲಿಸಿಸ್ ಆ್ಯಂಡ್ ಪ್ರೋಗ್ರಾಮ್ ಡೆವಲಪ್ಮೆಂಟ್. ನೀವು ಯಾವುದೇ ಒಂದು ಕಾಮರ್ಸ್ ಕಂಪ್ನಿಗೆ ಹೋಗಿ ನಾನು BCom ಮಾಡಿದ್ದೀನಿ ಅಥವಾ MCom ಮಾಡಿದ್ದೀನಿ ಅಂತ ಹೇಳಿದ್ರೆ ಸ್ಯಾಪ್ ನಾಲೆಡ್ಜ್ ಇದೆಯಾ, ಟ್ಯಾಲಿ ಅಲ್ಲ ಸ್ಯಾಪ್ ನಾಲೆಡ್ಜ್ ಇದೆಯಾ ಅಂತ ಕೇಳ್ತಾರೆ. ಸೊ ಈ ರೀತಿದೆಲ್ಲ ನೀವೇನೆ ಅದು ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರೆ ಇಟ್ಸ್ ಬೆಟರ್. ಟ್ಯಾಲಿ ಅಲ್ಲದೇನೆ ಸ್ಯಾಪ್ ಆ ಥರದ್ದೆಲ್ಲ ನಾಲೆಡ್ಜ್ ಇಟ್ಕೊಂಡಿರಿ. ಇಂಟರ್ವ್ಯೂನಲ್ಲಿ ನಿಮ್ಮ ಕಾಮರ್ಸ್ ಫೀಲ್ಡಲ್ಲಿ ಇದೆಲ್ಲ ಅವಶ್ಯಕತೆ ಇದೆ. ಅಕ್ಯುಮೇಟಿಷಿಯಾ ಅಂತ ಇನ್ನೊಂದು ಸಾಫ್ಟ್ವೇರು. ಇಟ್ ಡೆಲಿವರ್ಸ್ ಆನ್ ಅಡಾಪ್ಟೇಬಲ್ ಕ್ಲೌಡ್ ಆ್ಯಂಡ್ ಮೊಬೈಲ್ ಬೇಸ್ಡ್ ERP. ಮೊಬೈಲಲ್ಲೂ ERP ಸಾಫ್ಟ್ವೇರ್ ನೀವು ಯೂಸ್ ಮಾಡ್ಬೋದು. ರಿಯಲ್ ಟೈಮ್ ವ್ಯೂ ಆಫ್ ಬಿಸ್ನೆಸ್ ಆಪರೇಷನ್ಸ್ ಎನಿವೇರ್. ACUMATICA, ಅಕ್ಯುಮೇಷಿಯಾ ಅಂತ ಇದ್ರ ಹೆಸರು. ಈ ಥರ ಇರುತ್ತೆ. ನೀವು ಪ್ರೀವಿಯಸ್ ಸೆಮಿಸ್ಟರ್ಸಲ್ಲೆಲ್ಲ ಪ್ರೋಗ್ರಾಮಿಂಗ್ ಕಲ್ತ್ಕೊಂಡ್ರಿ. MS ಆಫೀಸಲ್ಲಿ ಯೂಸ್ ಮಾಡ್ತಾರೆ
ಎಲ್ಲ ಆಪರೇಷನಲ್ ಮ್ಯಾನೇಜ್ಮೆಂಟ್ ಅವ್ರು ಮಾಡ್ತಾರೆ ಅಂತ ಕಲ್ತ್ಕೊಂಡ್ರಿ. ನೀವು ಮಿಡ್ಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ವರ್ಕ್ ಮಾಡಬೇಕು, ಇನ್ವೆಂಟ್ರಿ ಮ್ಯಾನೇಜರ್ಸು, HR ಮ್ಯಾನೇಜರ್ಸು, ಈ ರೀತಿ ನಿಮ್ಮ ವರ್ಕ್ ಮಾಡಬೇಕು ಅಂತಂದರೆ ನಿಮಗೆ ಈ ರೀತಿ ERP ಸಾಫ್ಟ್ವೇರ್ಸ್ದು ನಾಲೆಡ್ಜ್ ಇರಬೇಕು. ಥ್ಯಾಂಕ್ ಯು ಆಲ್ ಆಫ್ ಯು.